ಹಂಪಿ ಉತ್ಸವದ ಈ ಅತ್ಯಂತ ಪವಿತ್ರವಾದ ಸ್ಫೂರ್ತಿದಾಯಕವಾದ ಕನ್ನಡಿಗರಿಗೆಲ್ಲ ಅಭಿಮಾನವನ್ನು ಕುದುರಿಸುವಂತ ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿರೂಪಾಕ್ಷೇಶ್ವರ ದೇವಾಲಯದಲ್ಲಿ ಇರತಕ್ಕಂಥ ಆ ತಾಯಿ ಭುವನೇಶ್ವರಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದವರು ಕರ್ನಾಟಕ ರಾಜ್ಯದ ಬಡವರ ಬಂಧುಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಆದ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹೊಸಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರು ಸಜ್ಜನರು ಆಗಿರ್ತಕ್ಕಂಥ ಮಾನ್ಯ HR ಗವಿಯಪ್ಪನವರೇ, ಈ ಕಾರ್ಯಕ್ರಮ ವಿಶೇಷವಾಗಿ ಏನು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯವರು, ಪ್ರವಾಸೋದ್ಯಮ ಇಲಾಖೆಯವರು ಆಸಕ್ತಿ ವಹಿಸಿ ತಮಗೆ ದೊಡ್ಡದಾಗಿರ್ತಕ್ಕಂಥ ಅವಕಾಶವನ್ನು ಸೃಷ್ಟಿ ಮಾಡಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ತಂಗಡಗಿ ಅವರೇ, ಈ ಹಂಪಿ ಉತ್ಸವಕ್ಕೆ ಒಂದು ವಿಶೇಷತೆಯನ್ನು ತುಂಬಿ ಎಲ್ಲಿಯೂ ಆಗಿರಬಾರ್ದು, ಇಂಥದ್ದು ಎಲ್ಲಿಯೂ ನಡೆದಿರಬಾರ್ದು, ನ ಭೂತೋ ನ ಭವಿಷ್ಯತೋ ಅನ್ನೋ ಹಾಗೆ ಇದನ್ನೊಂದು ಅಚ್ಚರಿ ರೀತಿಯಲ್ಲಿ ಏರ್ಪಾಡು ಮಾಡೋದ್ರೊಳಗೆ ತಮ್ಮನ್ನು ತಾವು ವಾರಗಟ್ಟಲೆ ತೊಡಗಿಸ್ಕೊಂಡು ಎಲ್ಲರನ್ನ ಕೂಡಿಸ್ಕೊಂಡು ಬಳ್ಳಾರಿ ಶಾಸಕರನ್ನೆಲ್ಲ ಸೇರಿಸಿಕೊಂಡು ಈ ಒಂದು ಭವ್ಯವಾದ ಅದ್ಭುತವಾದ ಉತ್ಸವವನ್ನು ಸಂಘಟನೆ ಮಾಡೋದ್ರೊಳಗೆ ಯಶಸ್ವಿಯಾಗಿರ್ತಕ್ಕಂಥ ಗೆಳೆಯರಾದ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ, ನಮ್ಮೆಲ್ಲರಿಗೆ ಹೆಚ್ಚು ಖುಷಿ ತಂದು ಕನ್ನಡದ ಅಭಿಮಾನವನ್ನು ಕುದುರಿಸೋದಕ್ಕೆ ಆಗಮಿಸಿರ್ತಕ್ಕಂಥ ಆತ್ಮೀಯರಾದ ಶಿವರಾಜ್ ರಾಜ್ಕುಮಾರ್ ಅವರೇ, ಇನ್ನೊಬ್ಬ ಅತಿಥಿಗಳು ಎಲ್ಲರ ಮನಸ್ಸಿನೊಳಗ ಹೃದಯದೊಳಗ ಅದ್ಭುತವಾದ ಛಾಪ್ ಮೂಡಿಸಿದಂಥ ಪುನೀತ್ ರಾಜ್ಕುಮಾರ್ ಅವರ ಗೆಲುವಿನಲ್ಲಿ ಯಶದೊಳಗ ಬಹುದೊಡ್ಡ ಪಾತ್ರವನ್ನು ಆಡಿರ್ತಕ್ಕಂಥ ಸಹೋದರಿ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರೇ, ಆಸೀನರಾಗಿರ್ತಕ್ಕಂಥ ಸಂಸದರಾದ ತುಕಾರಾಮ್ ಅವರೇ, ನೇಮಿರಾಜ್ರವರೇ, ಕೃಷ್ಣ ನಾಯಕರವರೇ, ಶಾಸಕರುಗಳು, ದೇವೇಂದ್ರಪ್ಪನವರೇ, ಡಾಕ್ಟರ್ ಶ್ರೀನಿವಾಸರವರೇ, ಈ ವೇದಿಕೆ ನಿಮಗೆಲ್ಲರಿಗೂ ಗೊತ್ತಿದೆ. MP ಪ್ರಕಾಶ್ ಅವರ ಹೆಸರಿನಲ್ಲಿ ಅವರ ಸ್ಮರಣೆಗಾಗಿ ಯಾರು ಈ ಉತ್ಸವವನ್ನು ಪ್ರಾರಂಭ ಮಾಡಿದ್ರೋ ಅವರ ನೆನಪನ್ನು ಮೇಲಿಂದ ಮೇಲೆ ತಂದುಕೊಳ್ಳೋದಕ್ಕೆ MP ಪ್ರಕಾಶ್ ರವರ ಹೆಸರನ್ನು ಈ ವೇದಿಕೆಗೆ ಇರಿಸಿದ್ದೇವೆ. ಅವರ ಹೆಮ್ಮೆಯ ಪುತ್ರಿ ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ MP ಲತಾ ಮಲ್ಲಿಕಾರ್ಜುನ್ ಅವರೇ, ಚಂದ್ರಶೇಖರ್ ಪಾಟೀಲ್ರವರೇ, YM ಸತೀಶ್ ಅವರೇ, ಶಿವಮೂರ್ತಿ ಅವರೇ, ನಮೋಶಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿಂದಿನ ಎಲ್ಲ ಶಾಸಕ ಬಂಧುಗಳೇ, ಪ್ರಮುಖ ಅಧಿಕಾರಿಗಳೇ, ನೆರೆದಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆಯ ಪ್ರಮುಖ ನಾಯಕರುಗಳೇ, ರೈತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ,
ನಮ್ಮೆಲ್ಲರಿಗೂ ಹೊಟ್ಟೆ ತುಂಬ ಹೊತ್ತಿಗೆ ನಾವು ಹೊರಗೆ ಹೋಗಿ ಹಂಪಿ ಉತ್ಸವದಾಗ ಏನು ನೋಡ್ಕೊಂಡು ಬಂದ್ರಿ ಅಂದ್ರೆ ಏನು ಸಂತೋಷ ಆತನು ಅಂತ ಯಾರ ಕೇಳಿದ್ರೆ ಏನು ನಮಗೆ ಎಷ್ಟು ಸಂತೋಷ ಆಯ್ತು, ಅಷ್ಟು ಸಂತೋಷ ಆಯ್ತು. ಎಷ್ಟು ಸಂತೋಷ ಅಂದ್ರೆ ನಮ್ಮೆಲ್ಲರಿಗೂ ಇಲ್ಲಿ ಯಾರು ಈಗ ಬಾನಂಗಳದೊಳಗೆ ಚಿತ್ರಗಳನ್ನು ನೋಡಿದ್ವಿ, ಈ ಟೆಕ್ನಾಲಜಿ ನೋಡಿದ್ವಿ, ಈ ಅಂದವನ್ನು ನೋಡಿದ್ವಿ, ಈ ಕಲೆಯನ್ನು ನೋಡಿದ್ವಿ, ನಮಗೆಲ್ಲರಿಗೂ ಎಷ್ಟು ಸಂತೋಷ ಆಯ್ತು ಅಂದ್ರೆ ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಅಂದರೆ ಈ ಹಂಪಿಯೊಳಗೆ ಏನರಾದ್ರೆ ಹಿಂಗೆ ದೊಡ್ಡವ ಹಾಕವು, ಕಲ್ಲಿನೊಳಗೆ ಕಲೆ ಅರಳ್ತದ, ಕಲ್ಲಿನೊಳಗೆ ಕಲೆ ಅರಳ್ತದ. ಆ ರೀತಿಯ ಒಂದು ದಾಖಲೆ ಮಾಡಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಆ ಸಂಸ್ಕೃತಿ, ಇತಿಹಾಸ, ಕಲೆ ಸಂಪತ್ತನ್ನು ಹೊಂದಿರತಕ್ಕಂಥ ಹಂಪಿಯೊಳಗೆ ಇವತ್ತು ಬಾನಂಗಳದೊಳಗೆ ಕಲೆ ಅರಳ್ತಲ್ಲ, ಇದು ನಿಜವಾಗಿಯೂ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ, ಗರ್ವವನ್ನು ತರ್ತಕ್ಕಂಥ ಸಂದರ್ಭ. ಗೆಳೆಯರೇ, ಈ ಹಂಪಿ ಉತ್ಸವವನ್ನು ನಾವು ಕೇವಲ ಮನರಂಜನೆಗಾಗಿ ಮಾಡ್ತಾ ಇಲ್ಲ. ಹಂಪಿ ಉತ್ಸವದ ಮೂಲಕ ಕನ್ನಡ ಡಿಂಡಿಮವನ್ನು ಬಾರಿಸುವ ಆ ಛಲ ನಮ್ಮಲ್ಲಿ ಮೂಡಿ ಬರಬೇಕು. ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಕುದುರಬೇಕು. ನಮ್ಮತನವನ್ನು ನಾವು ಅರ್ಥೈಸ್ಕೊಳ್ಬೇಕು. ಇತಿಹಾಸವನ್ನ, ಪರಂಪರೆಯನ್ನ ನಾವು ಗುರುತಿಸಿಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಯಾರಿಗೆ ಇತಿಹಾಸ ಗೊತ್ತಿರೋದಿಲ್ಲ ಅವನಿಗೆ ಇತಿಹಾಸ ನಿರ್ಮಾಣ ಮಾಡೋದಕ್ಕೂ ಆಗೋದಿಲ್ಲ, ಅವನು ಒಬ್ಬ ಅಯೋಗ್ಯ ವ್ಯಕ್ತಿ ಆಗ್ತಾನೆ. ಆದ್ದರಿಂದ ನಮ್ಮ ಕನ್ನಡ ನಾಡಿನ ಇತಿಹಾಸ ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಾಗಬೇಕು, ನಮ್ಮತನವನ್ನು ನಾವು ಪರಿಚಯಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಒಂದು ಹಂಪಿ ಉತ್ಸವವನ್ನು ಇಷ್ಟು ಭವ್ಯವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಇತಿಹಾಸ ಎಂಥದ್ದು? ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಅರಸರು ಬರೀ ಶ್ರೀಮಂತಿಕೆಯೊಳಗೆ ಮಾತ್ರ ದೊಡ್ಡವರಲ್ಲ, ಅವರಲ್ಲಿದ್ದಂಥ ಆ ಮೌಲ್ಯಗಳು, ಗುಣಗಳು ಜಗತ್ತಿಗೆ ಶ್ರೇಷ್ಠ ಅರಸರನ್ನಾಗಿ ಮಾಡಿದವು. ಶ್ರೀಮಂತಿಕೆಯೊಳಗೆ ಎಲ್ಲರೂ ಹೇಳ್ತೇವೆ ನಾವು. ಈಗ ಸಹೋದರಿ ಹೇಳಿದರು, ಈ ಹಂಪಿಯೊಳಗ ವಿರೂಪಾಕ್ಷೇಶ್ವರ ದೇವಾಲಯದ ಎದುರುಗಡೆ ಎಲ್ಲ ಏನು ಸಾಲು ಸಾಲು ಅಂಗಡಿಗಳಿವೆ, ಅಲ್ಲಿ ಮುತ್ತು, ರತ್ನ, ಹವಳ, ವಜ್ರ, ಚಿನ್ನ ಇವುಗಳನ್ನು ಪಾವುಗಳಿಂದ ತೂಗ ಬಿಟ್ಟು ಪಾವುಗಳಿಂದ ಅಳಿತಿದ್ರು. ಅಂದರೆ ಅಷ್ಟು ಪ್ರಮಾಣದ ಆ ಸಂಪತ್ತು ನಮ್ಮ ಕನ್ನಡಿಗರದಾಗಿತ್ತು, ವಿಜಯನಗರ ಸಾಮ್ರಾಜ್ಯದ್ದಾಗಿತ್ತು. ಆ ಕನ್ನಡ ನಾಡಿನ ಆ ಅರಸರನ್ನು ನಾ ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಸ್ಮರಿಸ್ಕೋತೀನಿ. ಅವರಲ್ಲಿ ಮೌಲ್ಯ ಅಂದ್ರೆ ಹೆಂಗೆ ಇವತ್ತು ಮಾತಾಡ್ತೀವಿ ನಾವು, ಸೌಹಾರ್ದಯುತ ಅಂತ ಮಾತಾಡ್ತೀವಿ. ಕುವೆಂಪು ಅವರು ಕನ್ನಡ ನಾಡು ಅಂದ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತೇಳಿ ಹೇಳ್ತಾ ಇದ್ರು. ಸರ್ವ ಜನಾಂಗದ ಶಾಂತಿಯ ತೋಟ ಆಗುವ ಹಾಗೆ ನಮ್ಮ ಜನರಲ್ಲಿ ಮೌಲ್ಯವನ್ನ, ಗುಣವನ್ನ ಬಿತ್ತಿದವರು ಯಾರಾದರೂ ಇದ್ರೆ ಅದು ನಮ್ಮ ವಿಜಯನಗರದ ಅರಸರಾಗಿರ್ತಕ್ಕಂಥ ವಿಜಯನಗರ ಸಂಗಮ ಅರಸ ನಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಆ ಮಹತ್ವದ ಘಟನೆಗಳ ಬಗ್ಗೆ ಕರೆದೊಯ್ತಾನೆ. ಜೈನರು ಹಾಗೂ ವೈಷ್ಣವರ ಮಧ್ಯೆ ಬಹುದೊಡ್ಡದಾಗಿರ್ತಕ್ಕಂಥ ತಿಕ್ಕಾಟ ಬಂದಾಗ, ವಾದ ವಿವಾದಗಳ ಮೂಲಕ ಕಲಹ ಪ್ರಾರಂಭ ಆದಾಗ ಅವರೀರುವರನ್ನ ಕೂಡಿಸಿ, ಕೈ ಹಿಡಿಸಿ, ಅವರ ಮನಸ್ಸುಗಳನ್ನು ತಿಳಿಗೊಳಿಸಿ ಜೈನರನ್ನ ಕಾಪಾಡುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನ
ಆ ವೈಷ್ಣವರಿಗೆ ಹಚ್ಚೋದ್ರ ಮೂಲಕ ಆ ಒಂದು ಸಮಸ್ಯೆಯನ್ನ ಒಟ್ಟಾರೆ ಬಗೆಹರಿಸಿರ್ತಕ್ಕಂಥ ಕೀರ್ತಿ ಈ ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಸೇರ್ತದೆ. ಶಾಂತಿಯ ತೋಟವನ್ನ ಈ ಕನ್ನಡ ನಾಡನ್ನ ಮಾಡಿರ್ತಕ್ಕಂಥ ಕೀರ್ತಿ ಅವ್ರದ್ದು. ಈ ಹಂಪಿ ಬರೇ ಕಲ್ಲು ಮಾತ್ರ ಕಥೆ ಹೇಳ್ತಾ ಇಲ್ಲ ನಮಗೆ. ಭುವನೇಶ್ವರಿ ಮೊಟ್ಟ ಮೊದಲನೇ ಮೂರ್ತಿ ಪುತ್ಥಳಿ ಎಲ್ಲಾದರೂ ಸ್ಥಾಪನೆ ಆಗಿದ್ರೆ ಅದು ಹಂಪಿ ವಿರೂಪಾಕ್ಷೇಶ್ವರ ದೇವಾಲಯದೊಳಗೆ. ಆ ಕಾರಣಕ್ಕನ ಹಂಪಿ ಕರ್ನಾಟಕ ಏಕೀಕರಣ ಮಾಡಬೇಕು ಅನ್ನೋರಿಗೆಲ್ಲರಿಗೂ ಸ್ಫೂರ್ತಿ ಪ್ರೇರಣೆಯ ತಾಣವಾಗಿತ್ತು. ಅಂತ ಸ್ಫೂರ್ತಿ ಪ್ರೇರಣೆಯ ತಾಣವಾದ ಹಂಪಿ ಇವತ್ತು ಕರ್ನಾಟಕದ 7 ಕೋಟಿ ಜನರನ್ನ ದೊಡ್ಡ ಶಕ್ತಿಯನ್ನಾಗಿ ದೇಶದ ತುಂಬೆಲ್ಲ ಬೆಳೆಸಿರ್ತಕ್ಕಂಥದ್ದು. ಆ ಪ್ರೇರಣೆ, ಆ ಅಭಿಮಾನ ಏನಿವತ್ತು ಕುದುರಿದೆ, ಅದರಿಂದಾಗಿ ಕರ್ನಾಟಕ ದೇಶದಲ್ಲೇ ಒಂದು ಸಂಪದ್ಭರಿತ ರಾಜ್ಯವಾಗಿ ಬೆಳೆದು ನಿಂತಿದೆ ಬಂಧುಗಳೇ. ಆಗಲೇ ಹೇಳಿದ್ರು ಸರ್, ಮೊನ್ನೆ ತಂಗಡಿಗೆ ಅವರು ನಮ್ಮ ಭಾಷೆಯ ಬಗ್ಗೆ ಹೇಳಿದರು, ನಮ್ಮ ಕಲೆಯ ಬಗ್ಗೆ ಹೇಳಿದರು, ನಮ್ಮ ಸಂಗೀತದ ಬಗ್ಗೆ ಹೇಳಿದರು. ಸಂಗೀತದೊಳಗೆ ನಾವು ಹೋದ್ವಿ ಅಂದ್ರೆ ಪಂಡಿತ್ ಭೀಮಸೇನ್ ಜೋಶಿ ಭಾರತ ರತ್ನ, ಸಂಗೀತ ಕ್ಷೇತ್ರದೊಳಗೆ ಒಬ್ಬನೇ ಭಾರತ ರತ್ನ, ಅದು ನಮ್ಮ ಪಂಡಿತ್ ಜೋಶಿ ಭಾರತ ರತ್ನ. ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆಯೋದ್ರೊಳಗೆ ಅತಿ ಹೆಚ್ಚು ಸಂಖ್ಯೆಯೊಳಗೆ ಯಾರಾದರೂ ಇದ್ರೆ ಅದು ಕನ್ನಡಿಗರು ಮಾತ್ರ ಅನ್ನೋದನ್ನು ನಾವ್ಯಾರು ನೆನಪಾರೋದು ಸಾಧ್ಯ ಇಲ್ಲ. ಇಂಥ ಹಲವಾರು ಉದಾಹರಣೆಗಳನ್ನು ಹೇಳಿದರು. ಅಷ್ಟೇ ಅಲ್ಲ, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಈ ಕಲೆ, ಸಂಸ್ಕೃತಿ ಇವೆಲ್ಲದರ ಬಗ್ಗೆ ಏನು ಅವರು ಮಾಡಿರ್ತಕ್ಕಂಥ ಸೇವೆ ಇದೆ, ಆ ಸೇವೆಯನ್ನು ಗುರುತಿಸ್ತಕ್ಕಂಥ, ಹೋಲಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಮಾಡಲೇಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಆ ಎತ್ತರಕ್ಕೆ ಕರ್ನಾಟಕವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸುಮಾರು 17 ಬಾರಿ ತಮ್ಮ ಬಜೆಟನ್ನು ಕರ್ನಾಟಕ ಅಭಿವೃದ್ಧಿಗಾಗಿ, ಕನ್ನಡಿಗರಿಗಾಗಿ ತಾವು ಮಂಡಿಸಿದ್ದಾರೆ. ಆ ಕೀರ್ತಿ ಅವ್ರಿಗಿದೆ. ನನ್ನ ದೃಷ್ಟಿಯೊಳಗೆ ಮಾನ್ಯ ಸಿದ್ದರಾಮಯ್ಯನವ್ರನ್ನ ನಾವು ನೋಡಬೇಕಾದದ್ದು ಅಂದರೆ, ವಿಜಯನಗರ ಅರಸರನ್ನ ಯಾಕೆ ನಾವು ಹೆಚ್ಚು ಮೆಚ್ಚುತ್ತೇವೆ? ಉಳಿದೆಲ್ಲ ರಾಜರುಗಳ ಜೊತೆ ಹೋಲಿಕೆ ಮಾಡಿದಾಗ ಇಲ್ಲಿ ನೋಡಿ ವಿಜಯನಗರ ಸಾಮ್ರಾಜ್ಯ ಏನು ಮಾಡ್ತು, ರೈತರಿಗೆ ಏನು ಮಾಡ್ತು, ಬಡವರಿಗೆ ಏನು ಮಾಡ್ತು. ಎಲ್ಲಾದರೂ ಯಾವುದಾದ್ರೂ ರಾಜರು ವಿಜಯನಗರ ಸಾಮ್ರಾಜ್ಯದ ನಂತರ ಮೈಸೂರು ಮಹಾರಾಜರು ಈ ವಿಜಯನಗರ ಸಾಮ್ರಾಜ್ಯದ ಪ್ರೇರಣೆಯಿಂದ ನೀರಾವರಿ ಕ್ಷೇತ್ರಕ್ಕೆ ಒತ್ತು ಕೊಟ್ಟರು. ಆದರೆ ಮೊಟ್ಟ ಮೊದಲು ನೀರಾವರಿಗಾಗಿ ಬಹುದೊಡ್ಡದಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸಿದವರು, ಅದನ್ನು ಅನುಷ್ಠಾನ ಮಾಡಿದವರು ಯಾರಾದರೂ ಇದ್ದರೆ ಅದು ವಿಜಯನಗರ ಸಾಮ್ರಾಜ್ಯ. ಅವ್ರ ಕಾಲುವೆಗಳನ್ನು ನೋಡ್ರಿ, ಅರಮನೆಯಿಂದ ಹಿಡಿದು ರೈತನ ಭೂಮಿಗಳಿಗೆಲ್ಲ, ಆನೆಗುಂದಿಗೆ ಹೋಗ್ರಿ, ಮುಂದೆ ಹೋಗ್ರಿ, ಇಲ್ಲೆಲ್ಲ ನೀರಾವರಿ ಆ ಸಂದರ್ಭದಲ್ಲಿ ಆಗಿದ್ರೆ ಅದಕ್ಕೆ ಕಾರಣ ವಿಜಯನಗರ ಅರಸರು. ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕದೊಳಗೆ, ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕೃಷ್ಣ ಯೋಜನೆ ಪೂರ್ಣಗೊಳ್ಬೇಕು. ಕೃಷ್ಣ ಯೋಜನೆ ಪೂರ್ಣಗೊಂಡ್ರೆ ಸುಮಾರು 7.5 ಲಕ್ಷ ಹೆಕ್ಟೇರ್ ಭೂಮಿ ನೀರಾವರಿ ಆಗುತ್ತೆ. ರೈತನ ಬದುಕು ಇವತ್ತು ಸಮೃದ್ಧವಾಗೋದ್ರ ಮೂಲಕ ಕನ್ನಡ ನಾಡು ಗಟ್ಟಿಯಾಗುತ್ತೆ ಅಂಥೇಳಿ ಸುಮಾರು 3ನೇ ಹಂತದ ಈ ಕೃಷ್ಣ ಮೇಲ್ದಂಡೆ ಯೋಜನೆಗೆ 50,000 ಕೋಟಿ ರೂಪಾಯಿಯನ್ನು ವ್ಯಯ ಮಾಡಿ, ಅದನ್ನು ಇನ್ವೆಸ್ಟ್ ಮಾಡಿ ನಮ್ಮ ರಾಜ್ಯದೊಳಗೆ 75,000 ಎಕರೆ ಭೂಮಿಯನ್ನು ರೈತರಿಗಿಂದ ಪಡೆದುಕೊಂಡು, 1 ಎಕರೆಗೆ ನೀರಾವರಿ ಭೂಮಿಗೆ 40 ಲಕ್ಷ ರೂಪಾಯಿ, 1 ಎಕರೆ ಕುಷ್ಕಿ ಭೂಮಿಗೆ 30 ಲಕ್ಷ ರೂಪಾಯಿಯನ್ನು ಕೊಡೋದ್ರ ಮೂಲಕ ರೈತನಿಗೆ ಒಂದು ಕಡೆ ಸಹಾಯ ಮಾಡೋದ್ರ ಜೊತೆಗೆ ರೈತನ ಬದುಕು ಹಸನಾಗಲಿ ಅಂಥೇಳಿ ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸೋದಕ್ಕೆ ಯಾರಾದರೂ ದೊಡ್ಡ ಅಡಿಪಾಯ ಹಾಕಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ವಿಜಯನಗರ ಸಾಮ್ರಾಜ್ಯದ ಹೋಲಿಕೆ ಮಾಡುವಾಗ ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದನ್ನು ಭಾಳ
ಗರ್ವದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಈಗಾಗಲೇ ಭಾಗ್ಯದ ಬಗ್ಗೆ, ಪಂಚ ಗ್ಯಾರಂಟಿಗಳ ಬಗ್ಗೆ ನೀವು ಬಾನಂಗಳದ ಚಿತ್ರದೊಳಗೂ ನೋಡಿದ್ರಿ. ಪಂಚ ಗ್ಯಾರಂಟಿಗಳು ಯಾಕೆ ಮಹತ್ವದ್ದು? ಇವು ಕೇವಲ ಒಂದು ಸ್ಕೀಮ್ ಅಲ್ಲ, ಒಂದು ಯೋಜನೆ ಅಲ್ಲ. ಈ ಪಂಚ ಗ್ಯಾರಂಟಿಗಳ ಮೂಲಕ ಅದು ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಯುವ ನದಿ ಇರ್ಬೋದು, ಈ ಎಲ್ಲವುಗಳ ಮೂಲಕ ಕರ್ನಾಟಕದಲ್ಲಿ ನಾವು ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು 5,000 ರೂಪಾಯಿ ಬಡ ಕುಟುಂಬಗಳಿಗೆ ಮುಟ್ಟುವ ಹಾಗೆ ಮಾಡ್ತಿದ್ರೆ ವರ್ಷಕ್ಕೆ 60,000 ರೂಪಾಯಿ ಅವ್ರಿಗೆ ತಲುಪಿಸ್ತೀವಿ. ಅದರ ಮೂಲಕ ಬಡವರ ಬಡತನವನ್ನು ನಾವು ಸಂಪೂರ್ಣವಾಗಿ ತೆಗೆದುಹಾಕಿದ್ದೇವೆ. ನಾನು ಈ ಸಂದರ್ಭದೊಳಗೆ ಅತ್ಯಂತ ಅಭಿಮಾನದಿಂದ ಕನ್ನಡ ನಾಡಿನ ಅತ್ಯಂತ ದೊಡ್ಡ ಉತ್ಸವದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕನ್ನಡ ನಾಡಿನೊಳಗೆ ಬಡತನವನ್ನು ಬೇರು ಸಹಿತ ಕಿತ್ತಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಕನ್ನಡ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ತಾವು ಮಾಡಿದ್ದೀರಿ. ಬಹು ದೊಡ್ಡದಾಗಿರ್ತಕ್ಕಂಥ ಹೊಸ ಕಲೆಯನ್ನು ತೋರಿಸಿದ್ದೀರಿ. ಇವತ್ತು ಪ್ರಾರಂಭದೊಳಗೆ ಹಿಂಗಾದ್ರೆ ಯಾರೊಬ್ಬರು ನೀವು 3 ದಿವಸ ಮುಗಿಯುವವರೆಗೆ ಯಾರೂ ತಪ್ಪಿಸ್ಕೊಳ್ಳೋದಿಲ್ಲ. ಅಂಥ ಒಂದು ಅದ್ಭುತ ಉತ್ಸವವನ್ನು ಮಾಡಿದ್ದೀರಿ. ಉತ್ಸವ ಯಶಸ್ವಿ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ.